ವೀಕ್ಷಕರೇ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾರ್. ರಾಣೆಬೆನ್ನೂರು ತಾಲೂಕಿನಲ್ಲಿ ಮತ್ತೊಂದು ದೇವಿ ದೇವಸ್ಥಾನದಲ್ಲಿ ನುಗ್ಗಿದ ಕಳ್ಳರು ತಮ್ಮ ಕೈ ಚಾಳಕವನ್ನು ತೋರಿಸಿ ಬಂಗಾರ ಮತ್ತು ಹಣವನ್ನು ಲೂಟಿ ಮಾಡಿಕೊಂಡು ಜಾಗ ಖಾಲಿ ಮಾಡಿರ್ತಕ್ಕಂಥದ್ದು. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕಮದೋಡ್ ಗ್ರಾಮದ ಲಕ್ಕಿಕಟ್ಟಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ವೀಕ್ಷಕರೀಗ. ಶ್ವಾನದಳದೊಂದಿಗೆ ಬಂದಂಥ ಪೊಲೀಸ್ ಅಧಿಕಾರಿಗಳು ಕಳ್ಳರ ಕೈ ಚಳಕದ ಒಂದು ಯಾವ ರೀತಿ ನಡೆದಿರ್ಬೋದು ಈ ಘಟನೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಪರಿಶೀಲನೆ ನಡೀತಾ ಇದೆ. ದೇವಸ್ಥಾನದ ಎರಡೂ ಬಾಗಿಲನ್ನು ಒಡೆದಂಥ ಖದೀಮರು ಈಗಾಗಲೇ ದೇವಸ್ಥಾನದಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರದ ಜೊತೆಯಲ್ಲಿ 5-6 ಸಾವಿರ ರೂಪಾಯಿ ನಗದನ್ನು ಕೂಡ ಹೊತ್ತೊಯ್ದಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಸ್ಥಳೀಯ ಅರ್ಚಕರು ಈಗ ಹೇಳಿರ್ತಕ್ಕಂಥದ್ದು. ಸಾಕಷ್ಟು ಈಗ ಪರಿಶೀಲನೆ ನಡೀತಕ್ಕಂಥ ದೃಶ್ಯಾವಳಿಗಳನ್ನು ನೋಡ್ಬೋದು. ಈಗ ಶ್ವಾನದಳದಿಂದ ಅಧಿಕಾರಿಗಳ ತಂಡ ಹಿಂದಿನ ಮತ್ತು ಮುಂದಿನ ಬಾಗಿಲುಗಳಲ್ಲಿ ಈಗಾಗಲೇ ಶ್ವಾನವನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಈಗಾಗಲೇ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಕೂಡ ದೇವಸ್ಥಾನದ ಒಂದು ಖಜಾನೆ ಅಂತ ಹೇಳ್ಬೋದು, ಹಣವನ್ನು ಸಂಗ್ರಹಿಸಿಟ್ಟಿದ್ದಂಥ ಒಂದು ಖಜಾನೆಯನ್ನು ಕೂಡ ಒಡೆಯಲು ಪ್ರಯತ್ನಿಸಿದಂಥ ದೃಶ್ಯಾವಳಿಗಳನ್ನು ನೋಡ್ಬೋದು. ಹಾಗೂ CCTV ಫುಟೇಜ್ಗಳ ಸಂಪೂರ್ಣ ದೃಶ್ಯಾವಳಿಗಳನ್ನು ನಾಶಪಡಿಸಿ ತಮ್ಮ ಒಂದು ಕೃತ್ಯವನ್ನು ಎಸಗಿ ಇಲ್ಲಿಂದ ಪರಾರಿಯಾಗಿರ್ತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈಗಾಗಲೇ ಶ್ವಾನದಳದಿಂದ ಈ ಒಂದು ಶೋಧ ಕಾರ್ಯ ಪ್ರಾರಂಭವಾಗಿರ್ತಕ್ಕಂಥದ್ದು. ಇನ್ನೇನು ಹಲಗೇರಿ ಪೊಲೀಸ್ ಠಾಣೆಯ ಒಂದು ಶರಹದ್ದಿನಲ್ಲಿ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ತನಿಖೆಯನ್ನು ಕೂಡ ಕೈಗೊಳ್ಳಬಹುದು. ಆದರೆ ದೇವಸ್ಥಾನದ ಅರ್ಚಕರು ಮತ್ತು ಕಮಿಟಿಯ ಅಧ್ಯಕ್ಷರು ಕೂಡ ಸ್ಥಳದಲ್ಲಿ ಇದರ ವೀಕ್ಷಕರಿಗೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ನಡೆದಿರ್ಬೋದು ಅನ್ನೋದನ್ನು ನೀವು ಅವ್ರ ಬಾಯಿಂದ ಒಂದು ಸರಿ ಕೇಳಿಬಿಡಿ. ಬೆಳಗಿನ ಸಾಯಂಕಾಲ ಇಲ್ಲವ್ರಿಗೆ ಇದ್ವಿ. ಕಮದೋಡ್ ರಾಣೆಬೆನ್ನೂರು ತಾಲೂಕು ಕಮದೋಡ್ರಿ ಲಕ್ಕಿಕಟ್ಟಿ ಚೌಡೇಶ್ವರಿ ದೇವಿ ದೇವಸ್ಥಾನ ಅರ್ಚಕರೇ ನಾವು ಮಾತಾಡೋದು. ಆಮೇಲೆ ನಿನ್ನೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇದ್ವಿ ಪೂಜೆ ಮಾಡೋಕೆ. ಸಾಯಂಕಾಲ ಬೇಗ ಹಾಕ್ಯಂಡು ಹೋದ್ವಿ 7 ಗಂಟೆಗೆ ಸುಮಾರು. ಆಮೇಲೆ ತಿರುಗಿ ಬೆಳಗ್ಗೆ ಬಂದು 7 ಗಂಟೆಗೆ ಬಾಗಿಲು ತೆಗೆದ್ವಿ. ಅಷ್ಟೊತ್ತಿಗೆಲ್ಲ ಓಪನ್ ಆಗಿತ್ತು ಹಿಂದಿನ ಡೋರು. ನೋಡಿದ್ವಿ, ನಮ್ಮ ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರು ಫೋನ್ ಹಚ್ಚಿದ್ರು. ಕಳ ಮಾಡ್ಕೊಂಡು ಹೋಗ್ಯಾರ ರೀ. ಬಂಗಾರ ತಾಳಿ, ಕಣ್ಣು, ದುಡ್ಡು ಒಂದು 5 ಸಾವಿರ ದುಡ್ಡು ಇದ್ದು ರೀ. ದುಡ್ಡು ಇದ್ದಾರೆ ರೀ ಕಮಿಟಿ ಅಧ್ಯಕ್ಷರು ಕಮಿಟಿ ಅಧ್ಯಕ್ಷರು ನೀವು ಬೆಳಿಗ್ಗೆ ಮಾಹಿತಿ ಬಂದ ತಕ್ಷಣ ನಾವು ಪೊಲೀಸರಿಗೆಲ್ಲ ಫೋನ್ ಮಾಡಿದ್ವಿ ರೀ. ಪೊಲೀಸರು ತಗೊಳ್ಳಲ್ಲ ರೀ ಫೋನು. ತಿರ್ಗಾ 1-2 ತಾಸು ಬಿಟ್ಟು PSI ಸಾಹೇಬ್ರು ಫೋನ್ ಹಚ್ಚಿದ್ರು, ಪರಶುರಾಮ್ ಸಾಹೇಬ್ರಿಗೆ. ತಿರ್ಗಾ ಆತ್ರಪ್ಪ ನಾವು ಅವ್ರಿಗೆ ಸಿಬ್ಬಂದಿ ಅವ್ರು ಕಳಿಸ್ತಾ ಬಂದ್ರಿ. ತಿರ್ಗಾ ನಾವು ಅಷ್ಟೊತ್ತಿಗೆ ಗುಡಿಗೆ ಬಂದ್ವಿ ರೀ. ಗುಡಿಗೆ ಬಂದ ತಕ್ಷಣ ಅದು ತಾಳಿತ್ತು ರೀ. ತಾಳಿ, ಮೂಕ್ರ, ಬೆಳ್ಳಿ ಸೋಮಾನ, ದುಡ್ಡು ಅವೆಲ್ಲ ಹೋಗಿರೋದಂತೂ ಕಾಣ್ತ್ರಿ. ನಮ್ಮ ಪೂಜಾರಪ್ಪರು ನೋಡಿದ್ರಿ ದುಡ್ಡು ಗಿಡ್ಡು ಎಲ್ಲ ಹೋಗಿದಾವೆ ಅಂತ ಹೇಳಿದ್ರಿ. ಮತ್ತು ನಾವು ಯಾರು ಒಳಗಡೆ ಹೋಗಲಿಲ್ಲ ಅಷ್ಟೊತ್ತಿಗೆ ಪೊಲೀಸರು ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ವಿ. ದೇವಸ್ಥಾನಕ್ಕೆ CCTV ಫುಟೇಜ್ ಇತ್ತಲ್ಲ? CCTV ಫುಟೇಜ್ ಇತ್ತು ರೀ. CCTV ಫುಟೇಜ್ ಇದ್ರೂ ಅದು ಇದು ಒಯ್ದಾರೆ ರೆಕಾರ್ಡಿಂಗ್ ಫುಟೇಜ್ ರೀ. ಹೋದ ಸತ್ಯನೂ 6 ತಿಂಗಳಿಂದನೂ ಇದೇ ಥರ ಆಗಿತ್ತು ರೀ. ಈ ಸತ್ಯನೂ ಅದೇ ಥರ ಫುಟೇಜ್ ಹೋಗಿದ್ದಾರೆ. ಏನು ಮಾಹಿತಿ ನಮಗೇನು ಇನ್ನೂವರೆಗೂ ಅವರು ಹೇಳಿಲ್ಲ ರೀ. ಹೋದ ಸತ್ಯನೂ 6 ತಿಂಗಳಿಂದ ಆದಾಗೂ ಆ ಟೈಮ್ನಾಗೂ ನಮಗೇನು ಮಾಹಿತಿ ತಿಳಿಸ್ಲಿಲ್ಲ ರೀ ಅವರು. ಈ ಸತ್ಯನೂ ಏನು ಮಾಡ್ತಾರೋ ನೋಡ್ಬೇಕು, ದಾಖಲು ಮಾಡ್ಬೇಕು ರೀ. ನಾವು ಪದೇ ಈ ಥರ ಆಗೋದ್ರಿಂದ ಮತ್ತೊಂದು ಏನಾರು ಒಂದು ದಾಖಲು ಮಾಡಿ ಏನಾರು ಒಂದು ಸಿಬ್ಬಂದಿನ ಏನಾರು ನಿಯೋಜನೆ ಮಾಡೋಕ್ಕೆ ಮನವಿ ಕೊಡ್ತಾವ್ರಿ ಸರ್. ಮನವಿ ಮಾಡ್ತಾರೆ ಏನು ಮಾಡ್ತಾರೆ ಈಗ ಆಲ್ರೆಡಿ. ಈಗ ಅವರು ನಾವೆಲ್ಲ ಬರ್ಸಿದವರು ಪೊಲೀಸರಿಗೆಲ್ಲ ತಾಳಿ ಅವೆಲ್ಲ ಒಡವೆ ಎಲ್ಲ ಹೋಗಿರೋದನ್ನು ಅದನ್ನೆಲ್ಲ ರಿಪೇರಿ ಮಾಡಿಕೊಟ್ರೆ ಅಂತೂ ಅನುಕೂಲ ಆಗುತ್ತೆ ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.